ನಾನು ಸಾದಿಕ್ ಪಾಷಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಮಾನಸಿಕತೆ ಬಗ್ಗೆ. ಭಾಳ ಜನ ಗೆಸ್ಟ್ಗಳು ಜಾಯ್ನ್ ಆಗಿರೋದ್ರಿಂದ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಐ ವಿಲ್ ನಾವು ಡೈರೆಕ್ಟ್ಲಿ ಗೋ ಟು ನಮ್ಮ ಪೊಲೀಸ್ ಅಧಿಕಾರಿಗಳು ನಾಗರಾಜ್ ಸರ್ ಗೋ ಅಟ್ ಪ್ಲೀಸ್. ಯಾಕೆ ಮಾನಸಿಕತೆ ಇವತ್ತಿಂದ ಬಂದಿರೋದಿಲ್ಲ. ನಮ್ಮ ದೇಶ ಯಾವಾಗ ವಿಭಜನೆ ಆಯಿತು ಆ ಒಂದು ರಿಲಿಜನ್ ಬೇಸಿಸ್ ಮೇಲೆ ಅವತ್ತಿಂದನೇ ಇದು ಭಾಳ ಗಟ್ಟಿಯಾಗಿ ಬಂತು. ಮೊದಲು ಇತ್ತು, ಇಲ್ಲ ಅಂತಲ್ಲ, ಆದರೆ ಗಟ್ಟಿಯಾಗಿದ್ದು ಆವತ್ತಿನಿಂದಲೇ. ಆದರೂ ಸಾಮರಸ್ಯ ಇತ್ತು ಸ್ವಲ್ಪ ಮಟ್ಟಿಗೆ. ಸಾಮರಸ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಯಾವುದೇ ಅಂತರ ಸೀರಿಯಸ್ ಆಮೇಲೆ ಆಫ್ಟರ್ ಸಮ್ ಟೈಮ್ ಆಗಲಿಲ್ಲ. ಆದರೂ ಕೂಡ ಅದು ಮಸ್ಟರ್ ಆಗ್ತಾಯಿತ್ತು. ಒಂದು ರೀಸನ್ಗೆ ಏನಂದರೆ ಹೇಳಿದರೆ ನಾವು ಮೈನಾರಿಟಿ ಅಲ್ಲ, ನಾವು ಮೆಜಾರಿಟಿ, ಆ ಕಡೆ ಹೋಗಿದ್ದಾರೆ ಈ ಕಡೆ ಹೋಗಿರೋದಂತೆಲ್ಲ. ನಾವು ಆಡಳಿತ ಮಾಡಬೇಕು. ಎಷ್ಟೋ ವರ್ಷ 400 ವರ್ಷ ನಾವು ಈ ದೇಶವನ್ನು ಆಳಿದ್ದೀವಿ. ನಮ್ಮ ಆಡಳಿತವನ್ನು ಕಿತ್ಕೊಂಡಿದ್ದಾರೆ, ನಾವು ವಾಪಸ್ ಆಡಳಿತ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಕೆಲವ್ರದ್ದು ಇದೆ, ಮಾನಸಿಕತೆ ಇದೆ. ಆದರೆ ಅವರು ಆಡಳಿತ ಮಾಡಿದ್ದು ಯಾರನ್ನು? ಅವರು ಬಂದು ನಮ್ಮನ್ನು ಏನು ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡೆ ಅಥವಾ ಬಂದಿಖಾನಲ್ಲಿ ಇಟ್ಟಾಗೇನೆ, ಓಪನ್ ಏರ್ ಜೈಲಲ್ಲಿ ಇಟ್ಟಾಗೆ ನಮ್ಮನ್ನು ವಶಪಡಿಸ್ಕೊಂಡು ಆ ನಂತರ ನಮ್ಮನ್ನು ಆಳಿದಂಥ ಒಂದು ಕಾಲಗಳದ್ದು ಇತಿಹಾಸ. ಅದೇನು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ಒಂದು ಮಾನಸಿಕತೆ, ಆ ಹೊರಗಡೆಯಿಂದ ಬಂದಂಥವರ ದಾಳಿ ಮಾಡಿದಂಥವರ ಮಾನಸಿಕತೆ ಇವರಿಗೆ ಜೀನ್ಸಲ್ಲೆಲ್ಲೋ ಬಂದಿರಬೇಕು ಅಂತ ಅನಿಸ್ತದೆ ನನಗೆ. ಆದರೆ ಅದು ಸರಿ ಇಲ್ಲ. ಇದು ನಾವು ಡೆಮಾಕ್ರೆಟಿಕ್ ಕಂಟ್ರಿ, ರಿಸ್ಟ್ರಿಕ್ಟೆಡ್ ಟು ಒನ್ ರಿಲಿಜಿಯನ್ ಆಲ್ಸೋ. ಇದೆ ಡೆಫಿನೆಟ್ಲಿ ಇಟ್ ಈಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ. ನಾವು ಇವತ್ತು ಪಕ್ಕದಲ್ಲಿ ಪಾಕಿಸ್ತಾನ ಯಾವ ಡೆಮಾಕ್ರೆಟಿಕ್ ಇಟ್ ಈಸ್ ಅಂತ ನಾವು ಓಲ್ ವರ್ಲ್ಡ್ ನೋಸ್. ಆದರೆ ನಮ್ಮ ದೇಶ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೆಮಾಕ್ರಸೀಸ್ ಇನ್ ದ ವರ್ಲ್ಡ್. ಇಲ್ಲಿ ಎಲ್ಲವನ್ನು ಕೂಡ ಸಾದಿಕ್ ಪಾಷಾ ನಮ್ಮ ಪಕ್ಕ ಸೀಟಿ ಕುಡಿ ಆರಾಮಾಗಿ ಟೀ ಕುಡಿಬೋದು, ನಮ್ಮ ಪಕ್ಕ ಮನೆ ಕಟ್ಬೋದು, ನಮ್ಮ ಪಕ್ಕ ಬೇಕಾದ್ರೆ ಒಂದು ಇಂಡಸ್ಟ್ರಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಅಲ್ಲಿ ಒಂದು ಮಸೀದಿ ಮಾಡ್ಬೋದು, ನಾನೊಂದು ದೇವಸ್ಥಾನ ಮಾಡ್ಬೋದು. ಆದರೆ ಈ ಸ್ವಾತಂತ್ರ್ಯ ಬೇರೆ ಕಡೆ ಇದೆಯಾ ಅಂತ ನೀವು ಯೋಚನೆ ಮಾಡಿದ್ರೆ ನನಗೆ ಒಂದು ಸಂತೋಷ ಸುದ್ದಿ ಏನಂದರೆ ಇವತ್ತು ಅಲ್ಲಿ ನಮಗೆ ಒಂದು ಫೋಟೋ ತೊಗೊಂಡು ಜೋಬಲ್ಲಿ ಹೋಗಲಿಕ್ಕೆ ಆಗ್ತಿರ್ಲಿಲ್ವ ಸೌದಿ ಅರೇಬಿಯಾಗೆ, ಇವತ್ತು ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಬಿಡ್ತಾ ಇದ್ದಾರೆ. ಅವರು ಅಷ್ಟೊಂದು ಮಾರ್ಪಾಟು ಅಲ್ಲೇ ಆಗ್ತಾಯಿದ್ದಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದೇ ನೀರು ಕುಡಿದು ಇದೇ ಜಲ ಏನೋ ಗಾಳಿ ಕುಡಿದು ಇದೇ ಭೂಮಿಯಲ್ಲಿ ಅವರು ಹುಟ್ಟಿದ ಮೇಲೆ ಇಲ್ಲೇ ಹೋಗ್ಬೇಕಲ್ಲ ಭೂಮಿ ಒಳಗಡೆ. ಈ ಭೂಮಿ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕಾಗಲ್ವಲ್ಲ. ಇದನ್ನ ನಗ್ನ ಸತ್ಯವನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೆಲವರ ಪ್ರಚೋದನೆಯಿಂದ. ಈಗ ಉದಾಹರಣೆ ನೀವು ನಮ್ಮ ಇದನ್ನೇ ತಗೊಳ್ಳಿ, ಈ ರಾಜ್ಯಸಭಾ ಮೆಂಬರ್ದು ಒಂದು ಇತಿಹಾಸ ತಗೊಳ್ಳಿ. ಈಸ್ ಎ JNU ಸ್ಟೂಡೆಂಟ್. JNU ಅಲ್ಲಿ ಏನು ನೀವು ನೋಡ್ತೀರಾ? ತುಕಡೆ ಗ್ಯಾಂಗ್ ನೋಡಿದಿರಾ? ವರ್ಸ್ಟ್ ಪರ್ಹ್ಯಾಪ್ಸ್ ನನ್ನ ಒಂದು ಇತಿಹಾಸದಲ್ಲಿ, ನಾನು ಸರ್ವೀಸಲ್ಲಿ ಇಲ್ಲ, ರಿಟೈರ್ಡ್ ಆಗಿದೆ ಬೈ ದಟ್ ಟೈಮ್. ನನ್ನ ಸರ್ವೀಸಲ್ಲಿ ನಾನೇನಾದರೂ ಅಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದರೆ ಒಂದು 10-15 ಹೆಣ ಬೀಳಿಸ್ತಾ ಇದ್ದೆ. ಯಾಕೆ ಹೇಳಿದ್ರೆ ಇಟ್ಸ್ ಎ ಡೈರೆಕ್ಟ್ ಅಫೆನ್ಸ್ ಅಗೇನೆಸ್ಟ್ ದಿ ಸ್ಟೇಟ್. ಸ್ಟೇಟಲ್ಲಿ ನಾನು ಇದ್ದೀನಿ, ಅವನು ಇದ್ದಾನೆ. ಅಂದರೆ ಎಷ್ಟೋ ಜನ ಇಂಥ ಸಿದ್ದಿಕ್ ಅಂತವ್ರು ಇದ್ದಾರೆ, ಇವರು ಸಾದಿಕ್ ಅಂತವರು, ನಮ್ಮ ದೇವರಾಜ್ ಅಂತವ್ರು ಇದ್ದೀವಿ. ಹಾಗಾದರೆ ಅವರೇನು ಮಾಡಿದ್ರು ತಪ್ಪು? ಇದನ್ನು ಮನಸ್ಥಿತಿಯನ್ನು ಹುಟ್ಟಾಕುವಂಥ ಜಾಗ ಅದು. ಇಟ್ಸ್ ಎ ಬ್ರೀಡಿಂಗ್ ಸೆಂಟರ್. ಅಲ್ಲಿಂದ ಬಂದು ಅವ್ರ ಜೊತೆಲಿರೋರು ಯಾರು ಇರ್ತಾರೆ? ಅವರೇ ಇರ್ತಾರೆ. ಏನೋ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ವಿಲ್ ಫ್ಲಾಕ್ ಟುಗೆದರ್ ಅಂತ ನನಗಂತೂ ಖಚಿತವಾಗಿದೆ. ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್, ಇಟ್ ಈಸ್ ಎ ವೆರಿ ಬಿಗ್ ಆರ್ಗನೈಸ್ಡ್ slogan and there is a very big gang behind him. And he may be an abator also. This should not be taken lightly. And this investigation ನೋಡಿ ಇಲ್ಲಿ ತಪ್ಪಾಗಿದೆ. ಅಂಗೈಲಿರೋ ಕಣ್ಣಿಗೆ ಮುಣ್ಣಿಗೆ ಕನ್ನಡಿ ಬೇಕಾ? ಇದು ಆಗಿದ್ದು ಮೊದಲನೇ ತಪ್ಪು ಸರ್ಕಾರದಿಂದ ಅಥವಾ ಪೊಲೀಸರಿಂದ. ಆ ಕೂಡಲೇ ಅವ್ರಿಗೆ ಕ್ರಮ ಜರುಗಿಸಿ ಅವ್ರನ್ನ ಬಂಧಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ವೇನಾ? 4 ಗೇಟ್ಗಳನ್ನ ಬಂದ್ ಮಾಡಿ ಯಾರೇ ಇರಲಿ ಪೊಲೀಸರು ಸ್ಕ್ರೀನ್ ಮಾಡಿ ಎತ್ಕೊಳ್ಬೋದಿತ್ತಲ್ಲ. ಆಮೇಲೆ ಇವತ್ತು ನಿಮ್ಗೆ ಎಷ್ಟು ಕ್ಯಾಮ್ರಾಗಳಿದ್ದಾವಲ್ಲಿ. ಯಾಕೆ? ವೈ ಡಿಡ್ ಯು ಅಲೋ ದಿ ಟೈಮ್ ಟು ಸೆಟಲ್ ಡೌನ್? ವಾಟ್ ಸೆಟ್ ಅಪ್ ಸೆಟಲ್ ಡೌನ್? ಏನ್ ದೇಶದ ಮೇಲೆ ಯುದ್ಧ ಸಾರಿ ಬರ್ತಾ ಇದ್ರೆ? Agreed. Well agreed. Should have been nipped in the bud itself. Well agreed, sir. ದೇವರಾಜ್ ಅವರು ಪ್ಲೀಸ್. ನನಗೆ ನನ್ನ ಹಿರಿಯರಾದಂಥ ಶ್ರೀಯುತ ನಾಗರಾಜ್ ಅವರು ಹೇಳಿದ ಮಾತನ್ನು ಎಂಡಾರ್ಸ್ ಮಾಡ್ತೀನಿ. ಯಾಕೆಂತಂದರೆ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಬ್ರೀಡಿಂಗ್ ಸೆಂಟರ್ ಇದೆ ಅಂತಕ್ಕಂಥದ್ದು ಸತ್ಯ. ಆ ಬ್ರೀಡಿಂಗ್ ಸೆಂಟ್ರಿಂದನೇ ಈ ರೀತಿಯ ಮಾನಸಿಕ ಸ್ಥಿತಿ ಉಳ್ಳಂಥ ಒಂದು ಆತಂಕವಾದಿಗಳು, ನನ್ನ ಸ್ನೇಹಿತ ಸಾದಿಕ್ ಅವರು ಅದನ್ನು ಭಾಳ ಚೆನ್ನಾಗಿ ಹೇಳಿದರು. ಆ ರೀತಿಯ ಘೋಷಣೆಗೆ ಹೋಗ್ತಕ್ಕಂಥವ್ರು ಯಾವುದೇ ಧರ್ಮದವರಲ್ಲ, ಆತಂಕವಾದಿಗಳು. ಬಹಳಷ್ಟು ಅಕ್ಷರಶಃ ಸತ್ಯ. ಯಾರೇ ಆಗಿರಲಿ, ಯಾವುದೇ ರಿಲಿಜನ್ ಆಗಿರಲಿ, ಖಂಡಿತವಾಗೂ ಎರಡು ಮಾತಾಡದೆ ಮಾಡಬೇಕು. ಆದರೆ ನಿನ್ನೆ ನಡೆದಂಥ ಘಟನೆಗೆ ಹೋಲಿಕೆ ಮಾಡಿಕೊಂಡ್ರೆ ಶ್ರೀಯುತ ನಾಸೀರ್ ಹುಸೇನ್ ಅವರು ಭಾಳಷ್ಟು ಸರಳವಾಗಿ ಇದನ್ನು ಬಗೆಹರಿಸ್ಬೋದಾಯಿತು. ಆ ತಪ್ಪನ್ನು ಮಾಡಿರ್ತಕ್ಕಂಥವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ
ಅಂತ ಹೇಳಿದರೆ ಬಹುಶಃ ಇವತ್ತು ಈ ಚರ್ಚೆನೇ ಆಗ್ತಿರಲಿಲ್ಲ ಇಲ್ಲಿಗೆ. ಆ ಮಾತನ್ನೇ ಹೇಳಿದೆ. ಮಾಧ್ಯಮದ ಮೇಲೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ನಿಜಕ್ಕೂ ಒಬ್ಬ ವಿದ್ಯಾವಂತ, ಅದರಲ್ಲೂ ವಿಶೇಷವಾಗಿ ನನ್ನ ರಾಜ್ಯವನ್ನು ಒಂದು ರಾಜ್ಯಸಭೆಯ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿ ಆಡಿದಂಥ ಮಾತಿದೆಯಲ್ಲ, ಶೋಭೆ ತರ್ತಕ್ಕಂಥ ಮಾತಾಗಿರಲಿಲ್ಲ. ಅದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸಿದ್ರೆ ಬಹುಶಃ ಇವತ್ತು ನಾವು ಈ ಡಿಬೇಟೇ ಮಾಡ್ತಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಮಾನಸಿಕ ಸ್ಥಿತಿ ಹೇಗಿದೆ ಅಂತಂದರೆ, ಇವತ್ತಿನ ದಿವಸ ನನಗೆ ಸಾದಿಕ್ ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಪಾಕಿಸ್ತಾನವನ್ನು ಕಂಡ್ರೆ ನನಗೆ ಅಸಹ್ಯಕರ ಸ್ಥಿತಿ ಬರುತ್ತೆ ಅಂತ. ಯಾಕೆ ಅವ್ರಿಗೆ ಆ ಭಾವನೆ ಬರುತ್ತೆ ಅಂತಂದರೆ, ನನ್ನ ತಾಯ್ನಾಡಿನ ಮೇಲೆ 4 ಸಲ ಯುದ್ಧವನ್ನು ಮಾಡಿದ್ದಾರೆ. ನನ್ನ ವಾಣಿಜ್ಯ ನಗರಿಗೆ ನುಗ್ಗಿ ಟೆರರಿಸ್ಟನ್ನು ಕಳಿಸಿ, ಭಯೋತ್ಪಾದಕರನ್ನ ಅವರೇ ಹೇಳಿದಂಥ ಮಾತಲ್ಲಿ ಆತಂಕವಾದಿಗಳನ್ನು ಕಳಿಸಿ ನಮ್ಮಲ್ಲಿರ್ತಕ್ಕಂಥವ್ರನ್ನ ಕೊಗ್ಗೊಲೆ ಮಾಡಿದ್ದಾರೆ. ಇಂತಹ ಒಂದು ಹಿನ್ನೆಲೆ ಇರತಕ್ಕಂತಹ ಒಂದು ದೇಶವನ್ನ ಇದು ನನ್ನ ಶತ್ರು ರಾಷ್ಟ್ರ ಅಲ್ಲ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ ಅಂತಂದ್ರೆ ಅವರ ಮಾನಸಿಕ ಸ್ಥಿತಿ ಏನು? ಇವತ್ತು ಘೋಷಣೆ ಕೂಗ್ದಂಥವ್ರ ಮಾನಸಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಲ್ಲ. ಇವತ್ತು ನಮ್ಮ ನಾಯಕರು, ಈ ಪ್ರಭುತ್ವದಲ್ಲಿರ್ತಕ್ಕಂಥ ನಾಯಕರು, ಅವರ ಮಾನಸಿಕ ಸ್ಥಿತಿ ಏನಾಗಿದೆ? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಖಂಡಿತ ಆ ರೀತಿ ನಡೆದ ಇಲ್ಲ, ಹತಾಶೆಯಿಂದ ಮಾತನಾಡ್ತಾರೆ ಅಂತ. ಹತಾಶೆ ಯಾರಿಗಿದೆ? ಇವತ್ತು ಹತಾಶೆಯ ಸ್ಥಿತಿಗೆ ಹೋಗದಂಥವ್ರು ಯಾರು ಅಂತಕ್ಕಂಥದ್ದನ್ನು ನಾವು ಬೇರೆ ನೆನ್ನೆ ಬಂದಿರೋ ನಾನು ಮಾತನಾಡ್ತಿದ್ದೆ. ಪ್ರಶ್ನೆ ಅದಲ್ಲ. ಕುಕ್ಕರ್ ಬ್ಲಾಸ್ಟ್ ಆದಾಗಲೂ ಬ್ರದರ್ ಅಂತ ಕರೆದಂಥವ್ರು ಅವರ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ? ಪ್ರಿಯಾಂಕಾ ಖರ್ಗೆ ಅವರ ಮಾನಸ್ಥಿತಿ ಇವತ್ತಿನ ದಿವಸ ಯಾವ ರೀತಿ ಇದೆ? ಇವತ್ತು ನಾವು ನೋಡ್ಕೊಂಡ ಇವಾಗ ಎನ್ಕ್ವೈರಿಗೆ ನೀವು ಆ ರೀತಿ ಇಲ್ಲದೆ ಹೋಗಿದ್ರೆ, ಸರ್ ನಿಮ್ಮಲ್ಲಿ ಒಂದು ಪ್ರಶ್ನೆ, ಇವತ್ತಿನ ದಿವಸ ಅಲ್ಲಿ ತಪ್ಪೇ ಆಗಿಲ್ಲ ಅಂತ ಇವತ್ತಿನ ದಿವಸ 3 ಜನ ಸಚಿವರು ಹೇಳ್ತಿದ್ದಾರೆ. ಆಗಿಲ್ಲ ಅಂದಮೇಲೆ ನೀವು ಯಾಕೆ FIR ಹಾಕಿದ್ರಿ? FIR ಅನ್ನು ಯಾಕೆ ಹಾಕಿದ್ರಿ? ಎಷ್ಟು ಒಂದೇ ಮಾತಲ್ಲಿ ಉತ್ತರ ಕೊಡೋದಾದ್ರೆ, ಇವರೇನು ಕೋರ್ಟಾ, ಇವರೇನ್ ಜಡ್ಜ? ಅವಕ್ಕೆ ಈಗ ಜಡ್ಜ್ಮೆಂಟ್ ಇಸ್ ಎ ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್. ಇನ್ನು ಒನ್ ಮೋರ್ ಏನ್ ಗೊತ್ತಾ, ತನಿಖೆಗೆ ಇವರೇ ಆದೇಶ ಮಾಡ್ತಾರೆ, ಆದ್ರೆ ಅಪರಾಧಿಗಳಲ್ಲ ಅಂತ ಇವ್ರಿಗೆ ತೀರ್ಮಾನ ಕೊಡ್ತಾರೆ. ಅಂದ್ರೆ ತನಿಖೆಯ ಮೇಲೆ ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥ ಇಂಡಿಕೇಶನ್. ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ಬಂದು ಇನ್ನು 3 ಜನರನ್ನ ಮಾತನಾಡಿಸ್ತೀನಿ. ಕಳೆದ ಹಲವು ವರ್ಷಗಳ ಹಿಂದೆ, ನಾನು ಸಾದಿಕ್ ಪಾಷಾ ಅವ್ರಿಗೆ ಹೇಳಬೇಕು, ಕಳೆದ ಹಲವು ವರ್ಷಗಳ ಹಿಂದೆ ಅವನೊಬ್ಬ ದೀಪಕ್ ರಾವ್ ಅನ್ನೋನು ನಮ್ಮ ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ ನಲ್ಲಿ ಅವನು ಬಾಂಬಿಡೋ ಪ್ರಯತ್ನ ಮಾಡ್ದ. ಅವನು, ನಾನು ಹೇಳ್ತೀನಿ ಕೇಳಿ, ನಾನು ಅವತ್ತು ಇನ್ನೊಂದು ಚಾನಲ್ ಅಲ್ಲಿ ಇದ್ದೆ, ಐ ವಾಸ್ ಇನ್ ಅನದರ್ ಚಾನಲ್. ಆ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆತನ ಹೆಸರು ಗೊತ್ತಾಗ್ತಾ ಇದ್ದಂಗೆನೆ ಅಯ್ಯಯ್ಯೋ ಪಾಪ ಅವನು ಮಾನಸಿಕ ಅಸ್ವಸ್ಥ, ಅಯ್ಯಯ್ಯೋ ಪಾಪ ಅವನು ಮೆಂಟಲಿ ರಿಟಾರ್ಡೆಡ್ ಅಂತಂದ್ರು. ನಾನು ಹೇಳಿದೆ, ಏನ್ರಪ್ಪ ಅವನು ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಾಂಬ್ ಬಿಟ್ಟಿದ್ದಾನೆ, ಅವನ ಹೆಸರು ದೀಪಕ್ ರಾವ್ ಅಂದಿದ್ ಮಾತ್ರಕ್ಕೆ ಅವನು ಮಾನಸಿಕ ಅಸ್ವಸ್ಥ ಆಗೋದ್ನ? ಅವನು ಟೆರರಿಸ್ಟ್ ಅಂತ ಹೇಳಿದ್ದು ನಾನು. ಐ ಸ್ಪೋಕ್ ಬಿಕಾಸ್ whoever causes terrorism in the heart of the people of the nation are terrorists. ಬಹಳ ಸ್ಪಷ್ಟವಾಗಿ ಗೆಟ್ ಬ್ಯಾಕ್ ಟು ಯು. ಇನ್ನು 3 ಜನರ ಮಾತಾಡಿಸಬೇಕು, ವೆಂಕಟೇಶ್ ಅವರನ್ನು ಕೂಡ ಮಾತಾಡಿಸಬೇಕು ನಾನು. ಲೆಟ್ಸ್ ಗೋ ಫಾರ್ ಅ ವೆರಿ ಸ್ಮಾಲ್ ಬ್ರೇಕ್. ನಾನು ಮಾತನಾಡ್ತಾ ಇರೋದು ಈ ಭಾರತ ಮತ್ತು ಈ ಅವರು ಅಂತ ಇದೆಯಲ್ಲ, ಅವರಿಗೆ ಯಾಕೆ ಐ ಕಂಟ್ರೋಲ್ ಮೈ ಸೆಲ್ಫ್, ಅವರಿಗೆ ಯಾಕೆ ಈ ಮನಸ್ಥಿತಿ, ಮಾನಸಿಕತೆ ಬಂದ್ಬಿಡ್ತು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.